2 ಗಾಡಿ ರೊಟ್ಟಿ 4 ಗಾಡಿ ಜನ. ಇವತ್ತೆಲ್ಲ ಮಾಡಾಟ ಸೇವಾನ ಎಚ್ಚವು ಸೋಸವು ಪಲ್ಯ ಸೋಸೋದು. ಮೂಲಂಗಿ ರೈತರೇ ತಾವು ಬೆಳೆದಿರುವಂತ ತೋಟದಾಗಿಂದ 10 ಚೀಲ ತಂದು ಕೊಟ್ಟಿದ್ದಾರೆ. ಅಜ್ಜನ ಸೇವೆ ಮಾಡಕ್ ಬಂದೇವ್ರಿ. ನಮಗ್ ಬಾಳ ಖುಷಿ ಅನ್ಸತ್ರಿ. ಇಲ್ರಿ ವರ್ಷ ಬರ್ತೀವಿ. ವರ್ಷ ಬರ್ತೀವಿ ಅಜ್ಜನ ಸೇವೆ ಮಾಡಕ್. ಆಲೂಗಡ್ಡೆ, ಸೌತೆಕಾಯಿ, ಲಿಂಬೆ ಹಣ್ಣು, ಕೋಸುಗಡ್ಡೆ ಎಲ್ಲಾ ತರಕಾರಿಗಳು ಅಜ್ಜನ ಸೇವೆಕ್ಕೆ ಕೊಟ್ಟು ಕಳಿಸ್ತಾರೆ. ಎಲೆಕೋಸು ಹೂಕೋಸು ಎಲ್ಲ ಬಂದಿದೆ. 15 ಮೂಟೆಗಳು ಬಂದಿದೆ. ದಾವಣಗೆರೆಯಿಂದ ಬಂದಿರಿ? ದಾವಣಗೆರೆ ಜಿಲ್ಲೆ ಜಗಳೂರು ವಿಧಾನಸಭಾ ವೀರೇಶ್ ರಿಟೈರ್ಡ್ ಆಗಿದೆ. ಕೈ ಮುಗಿದು ನಾವು ಹೇಳ್ತೀವಿ, ಕರ್ನಾಟಕ ರಾಜ್ಯ ಜನ ಈ ಕಡೆ ಬಂದ್ರೆ ಇದ್ರ ಪವಾಡ ಏನು ಅನ್ನೋದು ಗೊತ್ತಾಗ್ತದೆ. ಇದು ಹೋದ ವರ್ಷದ್ದು ಲೈವ್ ಹಾಕಿದ್ರಲ್ಲ, ಆ ಲೈವ್ ನೋಡ್ಕೊಂಡು ಓಡೋಡೆ ಬಂದೆ. ಇದ್ರಲ್ಲೆಲ್ಲ ಬರ್ತಿದೆ, ಇದು ಜುಲೋಬಿ, ಲಾಡು, ಅಪ್ಪ ಹೇಳಕ್ಕೆ ಬರಲ್ಲ ಮರೆ. ನಾನು ಈ ಭಕ್ತರು ಮಟನ್ ಎಷ್ಟು ಮಟ್ಟಿಗೆ ಉತ್ತಂಗ ತುದಿಗೆ ಹೋಯ್ತಾರೆ. ಎಲ್ಲ ಭಕ್ತಾದಿಗಳು ನಡ್ಕೊಳ್ಳೋರಿಗೆ ಕೋಟಿ ಪುಣ್ಯ ಬರ್ತದೆ. ಕೊಪ್ಪಳ ಜಾತ್ರೆಯ ಇತಿಹಾಸ ನೋಡ್ಕೊಂಡು ಬಂದ್ವಿ. ಫಸ್ಟ್ ಎಪಿಸೋಡಲ್ಲಿ ನಾವು 3 ದಿನದ ಹಿಂದ್ಗಡೆ ಹೇಗಿತ್ತು ತಯಾರಿ ಅಂತ ನೋಡಕ್ ಬಂದಿದ್ವಿ. ಫಸ್ಟ್ ಇವಾಗ ನಾಳೆ ತೇರಿದೆ, ಅದಕ್ಕಂತ ಇವತ್ತು ಬಂದ್ಬಿಟ್ಟು ಇವತ್ತೇನೇನು ನಾನು ತರಕಾರಿ ವಿಡಿಯೋ ಮಾಡಿದ್ದಿಲ್ಲ, ಬಟ್ ಇವಾಗ ಏನೇನೆಲ್ಲ ತರಕಾರಿ ಬಂದಿದೆ ಅಂತೇಳಿ ಇವತ್ತು ನಿಮಗೆ ತೋರಿಸ್ತೀನಿ. ಯಾವರಿಂದ ಎಷ್ಟು ಜನ ಬಂದಿದ್ದಾರೆ ಅಂತ ಅದನ್ನು ನಿಮ್ಗೆ ಹೇಳ್ತೀನಿ. ಬನ್ನಿ ಹೋಗೋಣ. ಇದು ಬಂದ್ಬಿಟ್ಟು ಕಾಯಿ ಪಲ್ಯ ವಿಭಾಗ. ಮಾತಾಡ್ಸ್ಕೊಂತ ಹೋಗೋಣ ಬನ್ನಿ. ನಮ್ಮದು ತಾವರಿಗೆರೆ ಹತ್ರ ಮೆಣದಾಳ್ರಿ. ನಾವು 3 ದಿನ ಬಂದಿಲ್ಲ. ಕರಿಬೇವು, ಒಬ್ಬರು ಹಂಗ ಸಿಮೆಣ್ಸಿನ್ಕಾಯಿ ಅವ್ರು ತುಂಬ ತೆಗೆದು ಸೇವೆ ಮಾಡೋದು. ಸೇವೆ ಮಾಡಕ್ಕೆ ಬಂದೇವೆ ಸರ್. ನಾವು ಒಬ್ಬರು ಸಾಬ್ ಅಂತೇಳಿ ಅಡುಗೆ ಮಾಡಕ್ಕೆ ಬಂದನ್ರಿ. ಆಮ್ಯಾಕೆ ಈಗ ಇವತ್ತು ರಾತ್ರಿ ಲಾರಿ ಬರ್ತೈತೆ. ಎಲ್ಲ ಜನರು ಬಂದು ಇಲ್ಲಿ ಸೇವೆ ಮಾಡ್ತಾರೆ. ಲಾರಿ ಒಳಗೆ ಜನ ಬರ್ತಾರ. ವರ್ಷ ಲಾರಿ ಬರ್ತಾರೆ. ಎಲ್ಲ ಅಲ್ಲಿ ಗಂಜಿನಾಗ ಯಾರ್ಯಾರು ಏನು ಕೊಡ್ತಾರೆ ಲಾರಿಗೆ ಹಾಕ್ಕೊಂಡು ಇಲ್ಲಿ ಸೇವೆ ಮುಟ್ಟಿಸಿ ಎಲ್ಲರೂ ಸೇವೆ ಮಾಡ್ತಾರೆ. ನಾಳೆ ತೇರ್ ಐತೆ, ಇವತ್ತು ರಾತ್ರಿ ಬರ್ತಾರೆ. ಸೊಪ್ಪು ತರಕಾರಿ ಎಷ್ಟು ಬಂದು ಗೊತ್ತಂದ್ರು? ಹೆಂಗೆ ದಿವಸ ಬರೋದು ಕುಂಬಳಕಾಯಿ ಒಂದು ನೋಡಿ ಎರಡು ಟ್ರಾಕ್ಟರ್ ನಿನ್ನೆ ಬಂದವರು. ಇವತ್ತು ಕುಂಬಳಕಾಯಿ, ಇವತ್ತು 2 ಟ್ರಿಪ್ಪು ಟಮಾಟಿ ಬಂದೈತಿ. ಎಲ್ಲ ಕಾಯಿ ಪಲ್ಯ ಬಂದ ನಿನ್ನೆ ಬಂದೈತಿ. ಇವತ್ತು ಕರಿಬೇವು ಬಂದೈತಿ. ಇಷ್ಟೆಲ್ಲ ಕರಿಬೇವು ಬಂದೈತ್ರಿ. ಮತ್ತೆ ಇವತ್ತು ಬಂದೈತ್ರಿ. ಇವತ್ತು ಬಂದೈತಿ. ದಿವಸ ಬರ್ತೈತೆ ಓದ್ತೈತಿ. ಹಂಗ ಹಳ್ಳಿದ ಯಾರ್ಯಾರು ಭಕ್ತರು ಸೇವೆ ಮಾಡ್ತಾರೆ ಅವ್ರು ತಂದ್ಬಿಡ್ತಾರೆ. ಯಾವ ಮೂಲಿಂದ ಬರುತ್ತೆ, ಎಲ್ಲಿ ಬರುತ್ತೋ ಹೇಳಕ್ ಗೊತ್ತಾಗಲ್ಲ. ಅವರು ಇಚ್ಛೆ ಮನಸ್ಸಿಂದ ಒಂದಾಳಿಂದ ಬರುತ್ತೆ. ನಾವೆಲ್ಲ ಗಾದಿನೂರಲ್ಲಿ ಬಂದೀವಿ, ಹೊಸಪೇಟೆ ತಾಲೂಕು ಗಾದಿನೂರಲ್ಲಿ ಬಂದೀವಿ. ನಾವು ಬಂದೀವಿ, ಎಲ್ಲ ನೋಡ್ಕೊಂಡೆಲ್ಲ ಮಾಡ್ತೀವಿ. ಮುಂದೆ ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಏನಾಗತ್ತೆ ಅಷ್ಟು ಸೇವೆ ಸಲ್ಲಿಸಕ್ಕೆ ಪ್ರಯತ್ನ. 50 ಜನ ಬಂದ್ರಿ. ಇಲ್ರಿ ಟ್ರ್ಯಾಕ್ಟರ್ ತಂದ್ರಿ. 6 ಟ್ರ್ಯಾಕ್ಟರ್ ತಂದ್ರಿ. ರೊಟ್ಟಿ ತಗೊಂಬಂದ್ರಿ. 2 ಟ್ರ್ಯಾಕ್ಟರ್. ನೀವು ಮನೆಗೆ ಮಾಡ್ಕೊಂಡ್ಬಂದಿರೋದು ಇಡೀ ಊರು ಮಂದಿ ಎಲ್ಲ ಸೇರ್ಕೊಂಡು 2 ಟ್ರ್ಯಾಕ್ಟರ್ 2 ಟ್ರ್ಯಾಕ್ಟರ್ ರೊಟ್ಟಿ ರೀ, 4 ಟ್ರ್ಯಾಕ್ಟರ್ ಮಂದಿ. 4 ಟ್ರ್ಯಾಕ್ಟರ್ ಮಂದಿ. ಭಾಳ ಮಂದಿ. ನಿಮ್ಮ ಹೆಸರು ಅಮರ? ಬಿಬಿಜಾನ್ ರೀ. ಒತ್ತು ಮುಳುಗತನ ಎಷ್ಟು ಆಕೈತೆ ಅಷ್ಟು ಮಾಡ್ತೀವ್ರಿ. ಸಾಯಂಕಾಲ ಊರಿಗೆ ಹೋಗ್ತೀವ್ರಿ. ಹ್ಞೂ ರೀ. 6 ಗಾಡಿ ಜನ ಬಂದಾರ. ಹ್ಞೂ ರೀ. ನಾವು ಹಿರೇಬೇಡ್ನಾಳ ರೀ. 2 ಗಾಡಿ ರೊಟ್ಟಿ 4 ಗಾಡಿ ಜನ ಬಂದೀವ್ರಿ. ಇವತ್ತೆಲ್ಲ ಮಾಡಾಟ ಸೇವಾನ ಎಚ್ಚವು ಸೋಸವು ಪಲ್ಯ ಸೋಸೋದು ಎಲ್ಲ ತರಕಾರಿ ಎಲ್ಲ ಕ್ಲೀನ್ ಮಾಡಿ ಸಾಯಂಕಾಲ ಊರಿಗೆ ಹೋಗ್ತೀವ್ರಿ ನಾವು. ಟಮಾಟಿ ಎಲ್ಲ ರೆಡಿ ಮಾಡಿಕೊಡ್ತೀವಿ. ಅವ್ರು ಮಿಷನ್ಗೆ ಹಾಕಿ ಸಾರು ಮಾಡ್ತಾರೆ. ಹ್ಞೂ ರೀ. ಇಲ್ಲ ಐತಲ್ರಿ ಮಿಷನ್. ಇದಾರೆ ಮಿಷನ್. ಎಲ್ಲ ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಸಾರು ಮಾಡಕ್ಕೆ. ಟಾಟಾ ಏಸಿ ಒಂದು ಅರ್ಧ ಟಾಟಾ ಏಸಿ ಕರಿಬೇವು ಬಂದಿದೆ, ಕೊತ್ತಂಬರಿ ಬಂದೈತಿ, ಮೆಂತೆ ಬಂದೈತಿ ಸ್ವಲ್ಪ. ಇದು ಶರ್ವತ್ ಇಲ್ಲಿ ಮಾಡಿಕೊಟ್ಟಿದ್ದಾರೆ, ಕುಡಿಯೋಣ. ಹುಷಾರೇ ಮಾಡ್ರಿ. ಎಷ್ಟು ಬಂತ್ರಿ ಇದು ಮೂಲಂಗಿ? ಈಗ ಸುಮಾರು ಈಗ ಟೋಟಲ್ 10 ಬ್ಯಾಗ್ ಆತ್ರಿ. ಈಗ 10 ಬ್ಯಾಗ್. ಈ ಥರ 10 ಬ್ಯಾಗ್ ಆತ್ರಿ. ಇಂಥ 10 ಚೀಲ ಬಂದೈತಿ ಇವಾಗ. ಮೂಲಂಗಿ ರೈತರೇ ತಾವು ಬೆಳೆದಿರುವಂಥ ತೋಟದಾಗಿಂದ 10 ಚೀಲ ತಂದು ಕೊಟ್ಟಿದ್ದಾರೆ. ಇವತ್ತು ಅಣ್ಣವರೆಲ್ಲ ಅದನ್ನ ತೆಗೆದು ಹಾಕ್ತಾ ಇದ್ದಾರೆ ಇವಾಗ ಮೂಲಂಗಿಗಳನ್ನ. ಈ ಅಚ್ಕಾರದ ಪಲ್ಯದ ಅದು ರೊಟ್ಟಿ ಹಾಕೋಕೆ ಈಜ್ ಆಗತ್ತೆ ರೀ. ಇದನ್ನೆಲ್ಲ ಮಿಷನ್ ಹಾಕಿ ಕಟ್ ಮಾಡ್ಬಿಡ್ತೀರಿ. ಈ ಥರ ಮಾಡಿ ಇದು ಮಾಡಿ ಕೊಟ್ಬಿಡ್ತೀರಿ. ನಿಮ್ಮ ಹೆಸರು? ದುರ್ಗಪ್ಪ ಅಂತಾರೆ. ಯಾವ ಊರಿಂದ ಬಂದಿರಿ? ನಮ್ದು ಕುಷ್ಟಗಿ ತಾಲೂಕು ಮಾದಾಪುರ ಅಂತಾರೆ. ಮಾದಾಪುರ? ಮಾದಾಪುರ. ಅಂದ್ರೆ ವರ್ಷ ಬರ್ತೀರಿ? ಇಲ್ಲ ರೀ, ಈ ವರ್ಷ ಬಂದೀನಿ ರೀ. ಹ್ಞೂ ರೀ. ಅಲ್ಲ, ಈ ವರ್ಷ ನೋಡ್ತೀವಲ್ರಿ, ನಾವು ಸೇವೆ ಮಾಡ್ಮಂತ ಅನಿಸ್ತೀವಿ. ಬದನೆಕಾಯಿ, ಸೊಪ್ಪು, ಸೌತೆಕಾಯಿ,
ಇನ್ನು ತುಂಬ ಬಂದಿದೆ, ತರಕಾರಿ ಎಲ್ಲ ಬಂದಿದೆ. ಬಕ್ರಿ ಹಾ ಅಜ್ಜನ ಸೇವೆ ಮಾಡಕ್ ಬಂದೇವ್ರಿ. ನಮಗೆ ಭಾಳ ಖುಷಿ ಅನ್ಸತ್ರಿ. ಇಲ್ರಿ ವರ್ಷ ಬರ್ತೀವಿ. ವರ್ಷ ಬರ್ತೀವಿ ಅಜ್ಜನ ಸೇವೆ ಮಾಡಕ್ಕೆ. ನಾವು ಇಲ್ಲೇ ಬಗ್ಲಿನಾರ್ರಿ. ಕಿನ್ನಾಳು ಅಂದ್ರೆ ಕೊಪ್ಪಳ ನಿಯರ್ ತುಂಬಾ ಕಿನ್ನಾಳ ಗ್ರಾಮದಿಂದ ಬಂದಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ ಅಮ್ಮವರು. ಆಲೂಗಡ್ಡೆ, ಸೌತೆಕಾಯಿ, ಲಿಂಬೆ ಹಣ್ಣು, ಕೋಸುಗಡ್ಡೆ ಎಲ್ಲಾ ತರಕಾರಿಗಳು ಅಜ್ಜನ ಸೇವೆಕ್ಕೆ ಕೊಟ್ಟು ಕಳಿಸ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡಿ ನಿಮ್ಮೆಣ್ಣು ಕಟ್ ಮಾಡಿಟ್ಟಿರ್ತಾರಲ್ಲ, ಶರ್ಬತ್ ಮಾಡಿದ್ದಾರೆ. ಒಂದು 10 ಲೀಟ್ರ್ ಅಂತ ದೊಡ್ಡದಾಗ ಶರ್ಬತ್ ಮಾಡಿದ್ದಾರೆ. ಯಾಕಂದರೆ ಇಲ್ಲೆಲ್ಲ ಏನೇನು ಕೆಲಸ ಮಾಡ್ತಾ ಇದ್ದಾರೋ ಅಮ್ಮವರು, ಇಲ್ಲಿ ಮಾಡ್ತಾ ಇದ್ದಾರಲ್ಲ, ಸೊಪ್ಪೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಶರ್ಬತ್ ಇದೆ ಕುಡಿಯೋಕೆ. ಆಮೇಲೆ ಇಲ್ಲ ಎಲೆಕೋಸು, ಹೂಕೋಸು ಎಲ್ಲ ಬಂದಿದೆ. ಮೂಟೆ 10-15 ಮೂಟೆಗಳು ಬಂದಿದೆ. ದಾವಣಗೆರೆಯಿಂದ ಬಂದಿರಿ? ದಾವಣಗೆರೆ ಜಿಲ್ಲೆ ಜಗಳೂರು ಬೆಂಗಳೂರು. ವಿಧಾನಸಭಾ ವೀರೇಶ್ ಮಾಸ್ಟರ್ ರಿಟೈರ್ಡ್ ಆಗಿದೆ. ಇದು ವೈಭವ ಕರ್ನಾಟಕದಾದ್ಯಂತ ಎಲ್ಲೂ ಸಿಗಲ್ಲ. ಇದು ಕೈ ಮುಗಿದು ತಡ್ರಿ ಒಂದು ನಿಮಿಷ, ನಮ್ಮ ಬ್ಯಾಗ್ ಇಟ್ಟು ಆತನ ಅಜ್ಜನ ಸನ್ನಿಧಾನಕ್ಕೆ ಇದು 2ನೇ ವರ್ಷ ಬರ್ತಿರೋದು. ಕೈ ಮುಗಿದು ನಾವು ಹೇಳ್ತೀವಿ, ಕರ್ನಾಟಕ ರಾಜ್ಯ ಜನ ಈ ಕಡೆ ಬಂದರೆ ಇದ್ರ ಪವಾಡ ಏನು ಅನ್ನೋದು ಗೊತ್ತಾಗ್ತದೆ. ಆ ಕಡೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯರು. ಹಾಂ, ಗೊತ್ತಿಲ್ಲ ಅನ್ನೋದೇನು ಗೊತ್ತೈತೆ. ಹಾಂ, ನೋಡಬೇಕು. ಹಾಂ, 15ನೇ ತಾರೀಕು ಜಾತ್ರೆ 10 ಲಕ್ಷ ಜನ ಮೇಲೆ ಬರ್ತದೆ. ಇಷ್ಟೋ ಅಷ್ಟಲ್ಲ, ನಾನು ಇದು 3ನೇ ಸರಿ ಬಂದೀನಿ. ಕನ್ಫ್ಯೂಸ್ ಆಗಿ ನಾನು ಏನು ಮಾಡಿದೆ, ನಿಮ್ಮ ಟಿ ವಿ ಇದ್ರೊಳಗೆ ಇದು ಹೋದ ವರ್ಷದ್ದು ಲೈವ್ ಹಾಕಿದ್ರಲ್ಲ, ಆ ಲೈವ್ ನೋಡ್ಕೊಂಡು ಓಡೋಡಿ ಬಂದೆ. 10ನೇ ತಾರೀಕು ಬಂದೆ. ಅಲ್ಲಲ್ಲ, ನನಗೆ ಡೇಟ್ ಕರೆಕ್ಟಾಗಿ ಗೊತ್ತಾಗಿಲ್ಲ. ಬಂದ್ವಿ. ಈಗ ನಿಮ್ಮ ಇದರಲ್ಲೆಲ್ಲ ಬರ್ತಿದೆ, ಇದು ಜಿಲೇಬಿ, ಲಾಡು, ಅಪ್ಪ ಹೇಳಕ್ಕೆ ಬರಲ್ಲ ಮರೆ. ನಾನು ಈ ಭಕ್ತರು ಮಟನ್ ಎಷ್ಟು ಮಟ್ಟಿಗೆ ಉತ್ತಂಗ ತುದಿಗೆ ಹೋಯ್ತಾರೆ ಆಯಿತಾ. ಹಾಂ, ಉತ್ತಂಗ ತುದಿಗೆ ಹೋಯ್ತಾರೆ. ಅಷ್ಟೇ ಆಶೀರ್ವಾದ ಐತೆ ಅವ್ರಿಗೆ. ಎಲ್ಲ ಭಕ್ತಾದಿಗಳು ನಡ್ಕೊಳ್ಳೋರಿಗೆ ಅದು ಕೋಟಿ ಪುಣ್ಯ ಬರ್ತದೆ. ಇವತ್ತು ಮಠ ನಡೆಸತ್ತಲ್ಲ, ಭಕ್ತರು ನಡೆಸ್ಕೊಂಡು ಭಕ್ತರ ಕಾರ್ಯಕ್ರಮ, ಭಕ್ತರು ತಂದೆಲ್ಲ ಪ್ರಸಾದ ಅವರೇ ನಿಂತಿದ್ದು. 1 ರೂಪಾಯಿನೂ ಎಕ್ಸ್ಪೆಕ್ಟ್ ಮಾಡಲ್ಲ ಮಠದಿಂದ. 1 ರೂಪಾಯಿ ನಾನು ಕಂಡಂಗೆ ಅವರು ಬಂದು ಈಗ ಅವರು ಕ್ಲೀನಾಗಿ ತೊಳೆಯೋದು ಮಾಡೋದು, ಅವ್ರು ಏನು ತೋಚುತ್ತೋ ಅದು ಮಾಡ್ತಾರೆ ಸರ್. ಬಂದು ಒಂದೊಂದು ವಾರ ಇರ್ತಾರೆ ಸರ್. ವಾರ ಏನ್ರಿ, ಜಾತ್ರೆ ಇರ್ತಾರೆ, ಕೆಲಸ ಮಾಡಿಕೊಡ್ತಾರೆ. ಇವತ್ತು ಎಷ್ಟು ಜನ ಮಾಡಿರೋ ಕೆಲಸದಿಂದನೇ ಇಷ್ಟೆಲ್ಲ ಚೆನ್ನಾಗಿ. ಹೌದು ಕರೆಕ್ಟ್ ಆ ಮಾತು. ಬಂದಿವಂದ್ರೆ ನಂದು ಒಂದು ಸ್ವಲ್ಪ ಮಿಸ್ಯೂಸ್ ಆಗಿ ಬಂದೆ. ನೀವು ಲೈವ್ನಾಗ ಹಾಕಿರೋದು ಒಂದು ಕ್ಷಮೆ ಇರಲಿಲ್ಲ. ನಮ್ಮದು ಏನಪ್ಪ ಡೇಟ್ ಒಂದು ಹಾಕ್ಬಿಟ್ಟಿದ್ರೆ ಮುಂದೆ ಬಂದು ಇಲ್ಲಿ ಹಂಗೇನು ಅನನುಕೂಲ ಏನಿಲ್ಲ. ಎಲ್ಲ ಎತ್ತರ ನಿವಾಸದಾಗ ಉಳ್ಕೊಂಡ್ವಿ, ಪ್ರತಿಯೊಂದು ಗುರುಗಳು ಆಶೀರ್ವಾದ ಪಡ್ಕೊಂಡ್ವಿ. ಭಾಳ ಚಂದ ಐತೆ. ಇಲ್ಲಿ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲ್ಲ. ಹಾಂ, ನಾವು ದಾವಣಗೆರೆ ಜಿಲ್ಲಾ ವಿಧಾನಸಭಾ ಕ್ಷೇತ್ರ ಜಗಳೂರು, ಅಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತೈತೆ. ಆದ್ರೂ ನಮಗೆ ಈ ಸಮ್ಮೇಳನ ನಮಗೆ ಭಾಳ ಪಾವಿತ್ರತಿರ ಸಮ್ಮೇಳನಕ್ಕೆ ಬಂದ್ವಿ. ಅದು ಸಿಗುತ್ತೆ, ಅದೆಲ್ಲಿ ಹೋಗಲ್ಲ. ಇದು ವರ್ಷದ ಅದು ಮಧ್ಯದಲ್ಲಿ ಯಾವ ಬೇಕಾರ ಇವರು ಮುಖ್ಯಮಂತ್ರಿಗಳಾಗಲಿ ಯಾರನ್ನಾಗಲಿ ಒಂದು ಹೋಗಿ ಆಯಾ ಕ್ಷೇತ್ರ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ ಅಂದರೆ ಅಲ್ಲಿಗೆ ಅಲಾಟ್ಮೆಂಟ್ ಕೊಡ್ತಾರೆ. ಕೊಡ್ಬೋದು, ಕೊಡದೇ ಇರ್ಬೋದು, ಅದು 2ನೇ ಪ್ರಶ್ನೆ ಅಂತ. ಅಲ್ಲೆಲ್ಲ ಸೇರ್ಕೊಂಡು ಸಾಹಿತ್ಯಗಳು ಸೇರಿ ಹಾಕ್ಕೊಂಡು ಯಾವುದೋ ಒಂದು ಮಾಡ್ತಾರೆ. ಅದು ಇಲ್ಲಿಗೆ ಅನ್ವಯಿಸಲ್ಲ. ಇದು 10 ಲಕ್ಷ ಜನ ಸೇರ್ತಂದ್ರೆ ಹೋದ ವರ್ಷ ಬಂದಿದ್ದೆ ನಾನು ಸೆಂಟ್ರ್ನಲ್ಲಿ ಸಿಕ್ಕೊಂಡು ದೇವರಾಣಿಗ ಸಿದ್ದೇಶ್ವರ ಸ್ವಾಮಿಗಳು ಕೈ ಮುಗಿದ್ಬಿಟ್ಟು ನಾನು ಸ್ವಲ್ಪ ಹೊರಗೆ ಹೋಗಕ್ಕೆ ಹೆಂಗ್ರಿ ಹಿಂಗೆ ನೆರಕು ನಿಂತ ನಿಂತ್ಬಿಟ್ಟತೆ. ಹಾಂ, ಪಲ್ಲಕ್ಕಿ ಹೋರರು ಧಾರ್ಮಿಕ ಸಭೆಯಲ್ಲಿ ಮಾತ್ರ ರಾಜಕೀಯಗಳಿಗೆ ಕೈ ಮುಗಿದು ಹೇಳ್ತೀನಿ, ಅವ್ರು ಯಾರು ಮುಟ್ಟಬಾರ್ದು. ಅದು ಅಪವಿತ್ರರು ಇದ್ದಾರೆ. ಕರ್ನಾಟಕದ ಏನು ಈಗ ಸರ್ಕಾರ ನಡೆಸ್ತಾರೆ ಅಪವಿತ್ರತೆ ಇದ್ದಾರೆ. ನಾನು ಹೇಳ್ತೀನಿ ಬೇಕಾರೆ ಅದು ಮುಟ್ಟಬಾರ್ದು. ಯಾಕಂದ್ರೆ ಧಾರ್ಮಿಕ ಒಬ್ಬ ಭಕ್ತ ಬರಲಿ, ಭಕ್ತ ಬಂದು ಅವ್ನು ನೋಡಲಿ, ಗುರುಗಳ ಆಶೀರ್ವಾದ ಭಾಳ ಇರುತ್ತೆ. ಭಕ್ತನಿಂದ ಬರ್ರೇ 10 ರೂಪಾಯಿ ದೀನಿಗೆ ಬರಲಿ, ಅವ್ನು 10 ಲಕ್ಷ ಕೊಡ್ತೀನಿ ಸ್ವಾಮಿ, ಅದು ಆಶೀರ್ವಾದ ಇಲ್ಲ. ಇಷ್ಟಿದು ಭಕ್ತಿ. ನಮ್ಮ ಕಡೆಯಿಂದ ಒಂದು ಕುಡಿಕೆ ಇಲ್ಲಿ ಕೊಡ್ತಾರೆ, ಗವಿಸಿದ್ದೇಶ್ವರ ಬ್ಯಾಗ್. ಆ ಬ್ಯಾಗ್ ತಗೊಂಡು ಹೋದಂಥ ನಾವು ಈಗ ಅಲ್ಲಿ ಡ್ರಮ್ ಇತ್ತಲ್ಲ, ಆ ಡ್ರಮ್ಮಿಗೆ ಸುರಿದು ನಾವು ದೀನಿಗೆ ಬರ್ಸೋಕೆ ಹೋಗಲ್ಲ. ಅಲ್ಲಿ ಆ ಭಗವಂತ ಆತ ನೀನು ಕೌಂಟ್ ಮಾಡ್ಕೋಬೇಕಪ್ಪ, ನಿನ್ನ ಶಕ್ತಿ ಇರೋದು ನೀನು ಕೌಂಟ್ ಮಾಡ್ಕೊ. ನಾವು ಕಟ್ಟಿದ್ರೆ ಆಗೋತು. ನಾವು ತಂದು ಕೊಟ್ಟು ಎಲ್ಲ ರೆಸಿಪ್ಟ್ ಇಲ್ಲಿ ಬ್ಯಾಗಲ್ಲಿದೆ, ರೆಸಿಪ್ಟು ಹಾಕ್ಸಿದ್ವಿ. ಕೆಲವು ಭಕ್ತರು ಕೊಟ್ಟವು 501, 301 ಎಲ್ಲ. ನಾನೆಂದು 500 ಕೆಳಗೆ ದಯವಿಟ್ಟು ಯಾರು ಕೊಡಬೇಡ್ರಪ್ಪ ಅಂದು, ಏನು ಸಿಗಲ್ಲ. ಹಾಂ, ಒಂದು ಕಿರಾಣಿ ಅಂಗಡಿಗೆ ಹೋದ್ರೆ 500 ರೂಪಾಯಿ ತಗೊಂಡೋದು ಇಷ್ಟು ಕವರ್ನೇ ಸಾಮಾನು ಬರಲ್ಲ ಅಂಥ ರೇಟ್ ಆಗಿಬಿಟ್ಟಿದೆ. ಅಂಥ ರೇಟ್ನಾಗೆ ಇಲ್ಲಿ ಭಕ್ತರು ಅದು ಲೆಕ್ಸದೆ. ಅವ್ರು ಏನು 108 ನೋವು ಇರಲ್ಲ ಅಂತ ನಾನು ಹೇಳಲ್ಲ. ಅವು ಟ್ಯಾಕ್ಟ್ರಿ ಇಲ್ಲಿದ್ದ ಇದು 2-3 ಕಿಲೋಮೀಟ್ರ್ ಇಂಥವು ಟ್ಯಾಕ್ಟ್ರಿ. ಅದು ತಂದಂಥ ಕಟ್ಟಿಗೆ ಇನ್ನೊಂದು ಮುಗಿದೊಂದು ದವಸ ಹೋಗ್ರಿ, ಅದು ವೈಭವ. ಅದು ತರ್ತಾರಲ್ಲ, ಅದನ್ನು ನೋಡ್ಬೇಕು ನಾವು. ಹಾಗೆ ಮೆರವಣಿಗೆ ಮಾಡ್ಕೊಂಡು ಭಜನೆ ಮಾಡ್ಕೊಂತ ಬಂದರು ಅಂದರೆ
ಅದು ನಾವು ದಾವಣಗೆರೆ ಜಿಲ್ಲೆಯವರು ಈಗ ಬಂದದ್ದು ನಾನು ತೇರೆ ಆಗೋತ ಅಂದ್ಕೊಂಡು ನಾನು ನನ್ನ ಮನಸ್ಸಿನಾಗ ಇನ್ನೂ ಆಗಿಲ್ಲ ಇಲ್ಲ ಅಲ್ಲ ನನ್ನ ಮನಸ್ಸಿನಾಗ ಎಲ್ಲ ಆಗುತ್ತೆ. ಬಟ್ ಏನಪ್ಪ ಅಂತಂದ್ರೆ ಅವ್ರು ಭಕ್ತರು ತಂದಿರ್ತಾರೆ ಒಂದು ಕುಣಕಂತ ಖುಷಿ ತರ್ತಾರೆ, ನೋವನ್ನು ಬದಿಗೆ ಗೊತ್ತಿರ್ತಾರೆ. ಯಾರಿಗೆ ನೋವಿಲ್ಲ ಅಂತ ಹೇಳ್ಬೇಡಿ, ಎಲ್ಲರಿಗೂ ಇದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರಿಗೂ ನೋವಿದೆ. ಆದ್ರೂ ಆ ನೋವನ್ನ ದೂರ ಇಟ್ಟು ಒಂದು 10 kg ಕೊಡತ್ತೆ, 20 kg ಕೊಡತ್ತೆ, 50-60 ಕ್ವಿಂಟಲ್ kg ಬೆಲ್ಲ, ಸಕ್ಕರೆ, ಜಿಲೇಬಿ 2-3 ಲಕ್ಷ ರೂಪಾಯಿ, 2-3 ಲಕ್ಷ ರೂಪಾಯಿ ಎಲ್ಲ. ಅದು ಅಲ್ಲ 50 ಕ್ವಿಂಟಲ್ ಮೈದಿಟ್ಟು, ಅದು ಎಣ್ಣೆ, ಅದು ಮಾಡೋಂಥ ಬಾಣಿಸ್ದಾರರು ಅದನ್ನ ನೀವು ಲೈವ್ನಾಗ ಹಾಕಿ ಕರ್ನಾಟಕ ಮೆರೆಸ್ಬೇಕು. ಹುಡುಗಾಟ ಅಲ್ಲ ಸರ್. ಈಗ ಯಾಕಪ್ಪ ಅಂತಂದ್ರೆ ಅಲ್ಲಿ ಜಿಲೇಬಿನ ಮಾಡ್ತಿದ್ದಾರೆ, ಇದೇ ಪ್ರಥಮ ಅಲ್ವಾ. ಇದು ಮಾದ್ಲಿ ಬಿಡ್ರಿ, ಅವ್ರು ನಡ ಸೀದಾ ತುಂಬಿಬಿಡೋದು, ರೊಟ್ಟಿ ಸೀದಾ 3-4 ಇದು ಗೋಡಂಬಿ ತುಂಬಿದಾವೆ. ಇದು ಕುಂಬಳಕಾಯಿ ಒಂದಿನ ಕ್ಲೋಸ್, ಮತ್ತೆ ಕ್ಲೋಸ್ ಆಯ್ತು ಅಂತ ನಂಗಿಲ್ಲ, ಅಲ್ಲೇ ಬಂದು ಬೀಳ್ತಿರ್ತತಿ, ಇಲ್ಲ ಅಡುಗೆ ಮಾಡ್ತಿರೋದು ಬರ್ತದೆ. ಇಷ್ಟೆಲ್ಲ ಐತೆ. ಆಯ್ತು ಆಯ್ತು, ಥ್ಯಾಂಕ್ ಯು ಸರ್. ಇದನ್ನು ಲೈವ್ ಹಾಕ್ಲೇಬೇಕು. ಅಲ್ಲಿ ನಾ ಕಾಣ್ತೀನಂತಲ್ಲ, ನನ್ನ ಅದಿಷ್ಟ ಮಾತುಗಳು ಇಡೀ ಕರ್ನಾಟಕ ನೋಡಬೇಕು, ಕೇಳಬೇಕು. ನಾನು ಪ್ರದಕ್ಷಿಣೆ ನೋಡ್ಲಪ್ಪ ಕರ್ನಾಟಕ ನಾನು ಹೇಳ್ತಿಲ್ಲ. ನನ್ನಲ್ಲಿ ಸ್ವಾಮಿ ಅಡಕುವಾಗಿ ನನ್ನಲ್ಲಿ ಮಾತು ಹೊರಡಿಸಿದ ಯಾರು, ಸಿದ್ದೇಶಜ್ಜರು.